ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವ, ನಾವು ನನ್ನ ಹೃದಯದಲ್ಲಿ ದೇವರು ಹಾಕಿದಂಥ ವಿಷಯ ಇವತ್ತಿನ ಧ್ಯಾನಕ್ಕೋಸ್ಕರ ಯೇಸು ಕ್ರಿಸ್ತನು ಯಾರು ಎಂಬುದರ ಭಾಗ 2. ನಾವು ಈಗಾಗಲೇ ಮೊದಲನೇ ಭಾಗದಲ್ಲಿ 3 ವಿಷಯಗಳನ್ನು ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನು ಯಾರು ಎಂಬ ಸಂದೇಶ ಭಾಗ 1ರಲ್ಲಿ ಯಾರಾದರೂ ನೀವು ನೋಡದಿದ್ದರೆ ಅದನ್ನು ಗೈಡಿಂಗ್ ಲೈಟ್ ಚಾನಲಲ್ಲಿ ನೀವು ನೋಡ್ಬೋದು. ಅಲ್ಲಿ ನಾವು ನೋಡಿದ್ದೇವೆ, ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ಸೃಷ್ಟಿಕರ್ತನು, ಯೇಸು ಕ್ರಿಸ್ತನು ಆತನ ದೈವಕುಮಾರನು, ಯೇಸು ಕ್ರಿಸ್ತನು ಪಾಪ ಪರಿಹಾರಕನು, ಯೇಸು ಕ್ರಿಸ್ತನು ದೇವರು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನೇಮಿಸಿದ ಯಜ್ಞದ ಕುರಿಮರಿ, ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕು ಎಂಬುದಾಗಿ ಇಷ್ಟು ವಿಷಯಗಳು ನಾವು ಧ್ಯಾನ ಮಾಡಿದ್ದೇವೆ. ಇಂದು ನಾವು ಮುಂದಿನ ವಿಷಯಗಳನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಧ್ಯಾನಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದಸಂದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವಪ್ಪ. ತಂದೆ ಸ್ವಾಮಿ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮನ್ನು ಬಹಳವಾಗಿ ಅತಿಯಾಗಿ ಪ್ರೀತಿಸುವ ಆತನು. ತಂದೆ, ನಾವು ನಿಮ್ಮ ಸನ್ನಿಧಿಯಲ್ಲಿದ್ದೇವೆ, ನಿಮ್ಮ ಬಳಿಯಲ್ಲಿದ್ದೇವೆ ಅಪ್ಪ. ತಂದೆ ಸ್ವಾಮಿ, ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯಗಳು ಸ್ವಾಮಿ, ಅದು ಜೀವವನ್ನು ಕೊಡುವಂಥದ್ದು, ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯದ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಪ್ರತಿಯೊಬ್ಬರ ಹೃದಯವನ್ನು ಬಲ್ಲಾತ ನೀವು ಹಾಕಿದ್ದೀರಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ಶಕ್ತಿ ಇದೆ, ಬಲ ಇದೆ ಸ್ವಾಮಿ. ಅದು ಕಾರ್ಯ ಸಾಧಕವಾದುದು. ಪ್ರತಿಯೊಬ್ಬರ ಜೀವಿತದಲ್ಲಿ ಮಹತ್ವದ ಕಾರ್ಯಗಳು ನಡೆಯಲಿ, ಅದ್ಭುತಗಳು ನಡೆಯಲಿ, ಸೂಚಕ ಕಾರ್ಯಗಳು ನಡೆಯಲಿ ಸ್ವಾಮಿ. ಯೇಸುವೆ, ನಿಮ್ಮ ನಾಮ ಮಹಿಮೆ ಹೊಂದಲಪ್ಪ. ಪವಿತ್ರಾತ್ಮನೇ, ಎಲ್ಲವನ್ನು ನೀವು ಆತೊಟ್ಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ನಿಮ್ಮ ಚಿತ್ತವೇ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವುದನ್ನು ತಂದೇವೆ, ಆಮೆನ್. ಪ್ರಿಯರೇ, ನಾನು ಈಗಾಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಯೇಸು ಕ್ರಿಸ್ತನು ಯಾರು ಎಂಬುದರ 2ನೇ ಭಾಗವನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ 4ನೇದಾಗಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಜೀವವಾಗಿದ್ದಾರೆ. ಜೀಸಸ್ ಈಸ್ ಲೈಫ್. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನ ನೋಡುವ. ಅಲ್ಲಿ ನಾವು ಹೀಗೆ ಓದ್ತೇವೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸುವೆ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾರೆ, ಆತನ ಹೊರತಾಗಿ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಜೀಸಸ್ ಈಸ್ ಲೈಫ್. ಯೇಸು ಕ್ರಿಸ್ತನು ಜೀವವಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಜೀವ ಇರುವುದಲ್ಲ, ಹಿ ಈಸ್ ಲೈಫ್. ಬೈಬಲ್ ಡಸ್ ನಾಟ್ ಸೇ ಹಿ ಹ್ಯಾಸ್ ಲೈಫ್, ಬೈಬಲ್ ಸೇಸ್ ಹಿ ಈಸ್ ಲೈಫ್. ಯೇಸು ಕ್ರಿಸ್ತನು ಜೀವವಾಗಿದ್ದಾರೆ ಅಂದರೆ ಸಮಸ್ತವು ಯೇಸುವಿನ ಮೂಲಕ ಉಂಟಾಗಿ ಆತನ ಮೂಲಕವಾಗಿ ಜೀವಿಸ್ತದೆ. ಜೀಸಸ್ ಈಸ್ ದ ಲೈಫ್ ಬಿಹೈಂಡ್ ಎವ್ರಿಥಿಂಗ್. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು, ನಾವು ಪ್ರಾಣಿ, ಪಕ್ಷಿ, ಗಿಡ, ಮರ ಯಾವುದಿರ್ಬೋದು, ಪ್ರತಿಯೊಂದು ಕೂಡ ಅದರ ಹಿಂದೆ ಇರುವ ಜೀವ ಅದು ಯೇಸು ಆಗಿದ್ದಾರೆ. ಆತನ ಮೂಲಕ ಅವುಗಳೆಲ್ಲ ಉಂಟಾಯಿತು, ಆತನ ಮೂಲಕ ಅವುಗಳೆಲ್ಲ ಜೀವಿಸ್ತಾ ಇದೆ, ಅದೆಲ್ಲ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಯೇಸು ಕ್ರಿಸ್ತನು ಜೀವವಾಗಿದ್ದಾನೆ. ಸಮಸ್ತವು ಜೀವಿಸುವ ಹಾಗೆ ಮಾಡುವ ಅದರ ಹಿಂದೆ ಇರುವ ಜೀವ ಯೇಸುವೇ ಆಗಿದ್ದಾನೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದ 28ನೇ ವಚನ ಓದುವ. ಆತನಲ್ಲಿಯೇ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿಯೇ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ನಾವಿರ್ತೇವೆ. ಭಾಳ ಅದ್ಭುತವಾದ ವಿಷಯ. ಸೊ ಯೇಸು ಕ್ರಿಸ್ತನು ಜೀವವಾಗಿದ್ದಾರೆ. ಯೇಸು ಕ್ರಿಸ್ತನು ಜೀವವಾಗಿರುವುದರಿಂದಾಗಿ ಮರಣಕ್ಕೆ ಆತನ ಮೇಲೆ ಅಧಿಕಾರ ಇಲ್ಲ. ಮರಣವು ಆತನನ್ನು ಹಿಡಿದಿರಲಿಕ್ಕೆ ಅಸಾಧ್ಯವಾಗಿತ್ತು. ದಟ್ ವಾಸ್ ಇಂಪಾಸಿಬಲ್ ಫಾರ್ ಡೆತ್ ಟು ಹೋಲ್ಡ್ ಹಿಮ್. ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 23ರಿಂದ ಓದ್ತೇನೆ ನಾನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿರಿ. ಆತನನ್ನು ದೇವರು ಮರಣ ವೇದನೆಯಿಂದ ಬೆಳೆಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನನ್ನು ದೇವರು
ಸತ್ತೊಳಗಿಂದ ಎಬ್ಬಿಸಿದರು. ಯಾಕೆಂದರೆ ಮರಣವು ಆತನನ್ನು ಹಿಡಿದಿರಲಿಕ್ಕೆ ಅಸಾಧ್ಯವಾಗಿತ್ತು. ಯಾಕೆಂತ ಹೇಳಿದರೆ, ಯಾರು ಜೀವವಾಗಿದ್ದಾನೋ ಆತನನ್ನು ಮರಣಕ್ಕೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಬೆಳಕಿಗೆ ಬೆಳಕನ್ನು ಕತ್ತಲು ಆವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೆಳಕು ಬರ್ತದೋ ಆಗ ಕತ್ತಲೆ ತೊಲಗಿ ಹೋಗ್ತದೆ. ಆಗ ಕತ್ತಲೆ ಎನ್ನುವಂಥದ್ದು ಒಂದು ಎಕ್ಸಿಸ್ಟೆನ್ಸ್ ಅಲ್ಲ. ಕತ್ತಲೆ ಅಂತ ಹೇಳಿದರೆ ಬೆಳಕು ಇಲ್ಲದೇ ಇರುವ ಸ್ಥಿತಿ. ಕತ್ತಲೆ ಅಂತ ಹೇಳಿದರೆ ಬೆಳಕು ಇಲ್ಲದೇ ಇರುವ ಸ್ಥಿತಿ. ಯಾವಾಗ ಬೆಳಕು ಬರ್ತದೋ ಕತ್ತಲೆ ಅಲ್ಲಿ ಇರಲಿಕ್ಕೆ ಸಾಧ್ಯ ಅಲ್ಲ. ಅದು ವ್ಯಾನಿಷ್ ಆಗ್ತದೆ, ಅದು ತೊಲಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಯಾವಾಗ ಜೀವವೆಂಬ ಆತನು ಮರಣದ ಒಳಗೆ ಪ್ರವೇಶ ಮಾಡಿದ್ನೋ ಮರಣ ಇಲ್ಲದೆ ಹೋಯಿತು. ಮರಣ ಕ್ಯಾನ್ಸಲ್ ಆಯಿತು. ಮರಣಕ್ಕೆ ಆತನನ್ನು ಹಿಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಮೃತ್ಯುಂಜಯನು. ಆತನು ಸತ್ತೊಳಗಿಂದ 3ನೇ ದಿವಸದಲ್ಲಿ ಎದ್ದು ಬಂದ ಆತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸೈತಾನನನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಸೈತಾನನ ಮೇಲೆ ಜಯವನ್ನು ಹೊಂದಿದ ಆತನು. ಕೊಲೋಸ್ಯ 2ನೇ ಅಧ್ಯಾಯದ 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನೆಂಬುದಾಗಿ. ಹಲ್ಲೆಲೂಯಾ. ನಾವು ನೋಡುವಾಗ ಯೇಸು ಕ್ರಿಸ್ತನು ಸಮಸ್ತವನ್ನು ಜಯಿಸಿದ ಆತನು. ಸೈತಾನನ ಮೇಲೆ ಜಯವನ್ನು ಹೊಂದಿದ ಆತನು. ಯೇಸು ಕ್ರಿಸ್ತನು ಆತನು ಪಾಪವನ್ನು ಕೂಡ ಜಯಿಸಿದ ಆತನು. ನಾವು ನೋಡಿದರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಸೈತಾನನ್ನು ಜಯಿಸಿದ ಆತನು. ನಾವು ಮುಂದೆ ನೋಡ್ತೇವೆ ಯೇಸು ಕ್ರಿಸ್ತನು ಪಾಪವನ್ನು ಜಯಿಸಿದ ಆತನು. ಆತನು ಈ ಲೋಕದಲ್ಲಿ ಜೀವಿಸಿದಾಗ ಆತನು ಪಾಪ ಮಾಡಲಿಲ್ಲ, ಪರಿಶುದ್ಧ ಜೀವಿತವನ್ನು ಮಾಡಿದನು. ಪಾಪ ಆತನ ಮೇಲೆ ಅಧಿಕಾರ ನಡೆಸಲಿಕ್ಕೆ ಆಗಲಿಲ್ಲ. ಪಾಪ ಆತನನ್ನು ವಶ ಮಾಡಲಿಕ್ಕೆ ಆಗಲಿಲ್ಲ. ನಾವು ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯದ 15ನೇ ಮತ್ತು 16ನೇ ವಚನ ಓದುವ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಒಳಗಾದನು. ಆತನು ಈ ಲೋಕದಲ್ಲಿ ನರವತ್ತರಲ್ಲಿ ಜೀವಿಸ್ತಾ ಇರುವಾಗ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ನೋಡಿದ್ದೇವೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಸೈತಾನನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಪಾಪವನ್ನು ಜಯಿಸಿದ ಆತನು. ಯೇಸು ಕ್ರಿಸ್ತನು ಜೀವವಾಗಿದ್ದನು. ಆ ಜೀವ ಸಮಸ್ತಕ್ಕೆ ಜೀವವನ್ನು ನೀಡುವಂಥದ್ದು. ಸಮಸ್ತವು ಜೀವಿಸುವ ಹಾಗೆ ಮಾಡುವ ಜೀವ ಆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾವು 5ನೇ ವಿಷಯಕ್ಕೆ ಹೋಗುವ. ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಪುನರುತ್ಥಾನವು ಜೀವವೂ ಆಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನ ಓದುವ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವರು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪುನರುತ್ಥಾನವು ಜೀವವೂ ಆಗಿದ್ದಾರೆ. ಆತನನ್ನು ನಂಬುವವರು ಸತ್ತರೂ ಬದುಕುವರು, ಆತನ ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ಈ ಯೇಸು ಕ್ರಿಸ್ತನ ಮರಣದ ಕೊಂಡಿಯನ್ನು ಆತನು ಮುರಿದಾತನು. ಡೆತ್ನ ಚೈನನ್ನು ಆತನು ಮುರಿದು ಹಾಕಿದ ಆತನು. ಮರಣವನ್ನು ಜಯಿಸಿದ ಆತನು. ಈ ಮರಣವನ್ನು ಜಯಿಸಿದ ಯೇಸುವನ್ನು ಯಾರು ಸ್ವೀಕರಿಸ್ತಾರೋ, ಅವರ ಹೃದಯದಲ್ಲಿ ಆತನಿಗೆ ಜಾಗ ಕೊಡ್ತಾರೋ, ಆತನನ್ನು ಅಲಂಕರಿಸ್ತಾರೋ, ಅವರ ಜೀವಿತದಲ್ಲಿ ಅವರ ಜೀವಿತ ಕೂಡ ಮೃತ್ಯುವನ್ನು ಜಯಿಸ್ತದೆ. ಮರಣಕ್ಕೆ ಅವರ ಮೇಲೆ ಅಧಿಕಾರ ಇಲ್ಲ. ನಿತ್ಯವಾದ ಮರಣ ಅವರ ಮೇಲೆ ಅಧಿಕಾರ ನಡೆಸುವುದೇ ಇಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಅವರು ಎದ್ದು ಬರ್ತಾರೆ. ಅವರು ನಿದ್ದೆ ಹೋಗುವವರು, ಕ್ರಿಸ್ತನ ನಂಬುವವರು ನಿದ್ದೆ ಹೋಗುವವರು. ಕ್ರಿಸ್ತನ 2ನೇ ಬರೋಣದಲ್ಲಿ ಅವರು ಎದ್ದು ಬರ್ತಾರೆ. 1 ಕೊರಿಂಥ 15ನೇ ಅಧ್ಯಾಯದ 54 ಮತ್ತು 57ನೇ ವಚನ ಓದುವ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರಿದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವಲ್ಲೇ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು
ಆತನು ಮರಣದ ಕೊಂಡಿಯನ್ನು ಮುರಿದ ಆತನು. ಮರಣದ ಚೈನ್, ಮನುಕುಲವನ್ನು ಹಿಡಿದಿತ್ತು. ಅದು ಪಾಪದ ಮೂಲಕ ಅದಕ್ಕೆ ಅಧಿಕಾರ ಬಂದಿತ್ತು. ಅದು ಮನುಷ್ಯನನ್ನು ಹಿಡಿದಿತ್ತು, ಚೈನ್ ಆಗಿ ಸಂಕಲೆಗೆ ಹಾಕಿ ಬಂಧಿಸಿತ್ತು. ಆದರೆ ಯೇಸು ಕ್ರಿಸ್ತನು ಆ ಮರಣವೆಂಬ ಚೈನನ್ನು ಬ್ರೇಕ್ ಮಾಡಿಬಿಟ್ರು. ಹಲ್ಲೆಲೂಯಾ. ಸೊ ಕೀರ್ತನೆ 118:17 ಹೇಳ್ತದೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹ್ವಿನ ಕ್ರಿಯೆಗಳನ್ನು ಸಾರುವೆನೆಂಬುದಾಗಿ. ಹಲ್ಲೆಲೂಯಾ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹ್ವಿನ ಕ್ರಿಯೆಗಳನ್ನು ಸಾರ್ತೇನೆ ಎಂಬುದಾಗಿ. ಸೊ ನಾವಿಲ್ಲಿ ನೋಡಿದ್ದೇವೆ, ಯೇಸು ಕ್ರಿಸ್ತನು ಪುನರುತ್ಥಾನವೂ ಜೀವವೂ ಆಗಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬುವವರು ಅವರು ಸತ್ರು ಬದುಕ್ತಾರೆ, ಅವರು ಎದ್ದು ಬರ್ತಾರೆ. ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಮರಣ ಅವರ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದಾತನು, ಅವರೊಳಗೆ ವಾಸ ಮಾಡ್ತಾರೆ. ಆರನೇದಾಗಿ ನಾವು ನೋಡುವ, ಸಮಸ್ತವನ್ನು ತುಂಬಿದಾತನು. ಯೇಸು ಕ್ರಿಸ್ತನು ಸಮಸ್ತವನ್ನು ತುಂಬಿದಾತನು. ಎಫೆಸ 4:9 ಮತ್ತು 10 ಓದುವ, ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯ ಅಧೋಭಾಗಕ್ಕೆ ಇಳಿದನೆಂತಲೂ ಹೇಳಿದಾಗತ್ತಲ್ಲ. ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಂದ ಉನ್ನತವಾಗಿ ಏರಿ ಹೋದವನೇ. ಆದುದರಿಂದ ಸಮಸ್ತ ಲೋಕವನ್ನು ತುಂಬಿದಾತನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ಏರಿ ಹೋದನು ಎಂದು ಹೇಳಿದ ಮೇಲೆ ಭೂಮಿಯ ಅಧೋಭಾಗಕ್ಕೆ ಇಳಿದು ಹೋದನು ಎಂಬುದಾಗಿ ಹೇಳಿದಾಗೆ ಆಯ್ತಲ್ಲ ಅಂತ ಹೇಳ್ತದೆ. ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಂದ ಉನ್ನತವಾಗಿ ಏರಿ ಹೋದನೆಂಬುದಾಗಿ. ಸೊ ಯೇಸು ಸ್ವಾಮಿ ಸಮಸ್ತವನ್ನು ತುಂಬಿದವನಾದನು ಅಂತ ಹೇಳ್ತದೆ. ಅದರ ಅರ್ಥ ಏನಂದರೆ, ಯೇಸು ಕ್ರಿಸ್ತನು ಮೊದಲು ಪರಲೋಕದಲ್ಲಿದ್ದರು. ಅಲ್ಲಿಂದ ಆ ಮೇಲಣ ಲೋಕದಿಂದ, ಪರಲೋಕದಿಂದ ಆತನು ಈ ಭೂಮಿಗೆ ಇಳಿದು ಬಂದರು. ಇಲ್ಲಿ ಒಬ್ಬ ಮನುಷ್ಯನಾಗಿ ಜೀವಿಸಿದರು. ನಿಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಆತನು ಬಲಿಯಾದನು. ಸತ್ತು ಉಣಲ್ಪಟ್ಟ ನಂತರ ಆತನು ಅಧೋಲೋಕಕ್ಕೆ ಇಳಿದು ಹೋದನು. ಅಧೋಲೋಕಕ್ಕೆ ಇಳಿದು ಹೋದ ನಂತರ ಅಲ್ಲಿಂದ ಆತನು 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟು ಆತನು ಉನ್ನತೋನ್ನತಕ್ಕೆ ಪರಲೋಕಕ್ಕೆ ಏರಿ ಹೋದನು. ಸೊ ಪರಲೋಕದಲ್ಲಿದ್ದು ನಂತರ ಆತನು ಭೂಲೋಕಕ್ಕೆ ನರವತಾರದಲ್ಲಿ ಬಂದು ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನಂತಾನು ಒಪ್ಪಿಸಿಕೊಟ್ಟನು. ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಅಧೋಲೋಕಕ್ಕೆ ಇಳಿದು ಹೋದನು. ಅಲ್ಲಿಂದ ಸತ್ತೊಳಗಿಂದ ಎದ್ದು ಈಗ ಉನ್ನತೋನ್ನತಕ್ಕೆ ಆತನ ಮಹಿಮೆಯ ಪದವಿಗೆ ಏರಿಸಲ್ಪಟ್ಟಿದ್ದಾನೆ. ಹಾಗಾಗಿ ಆತನು ಎಲ್ಲ ಲೋಕ, ಪರಲೋಕ, ಭೂಲೋಕ, ಮರ್ತ್ಯಲೋಕ, ಈ ಎಲ್ಲ ಲೋಕವನ್ನು ಆತನು ತುಂಬಿದವನಾದನು. ಅದರ ಎಲ್ಲದರ ಮೇಲೆ ಅಧಿಕಾರವುಳ್ಳವನಾದನು ಎಂಬುದಾಗಿ ನಾವು ಹಾಕಿ. ಸೊ ಯೇಸು ಕ್ರಿಸ್ತನ ಅಂತ ಹೇಳಿದರೆ ಸಮಸ್ತವನ್ನು ತುಂಬಿದಾತನು, ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ 2:9, ಈ ಕಾರಣದಿಂದ ದೇವರು ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಇರುವುದೆಲ್ಲವೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಸಮಸ್ತದ ಮೇಲೆ ಒಡೆತನ ಮಾಡುವ ಆತನು. ಆತನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಭೂಪರ ಮರ್ತದಲ್ಲಿ ಸಮಸ್ತವು ಅಡ್ಡ ಬೀಳುವ ನಾಮ ಅದು ಯೇಸು ಕ್ರಿಸ್ತನ ನಾಮ. ಇಲ್ಲಿ ನೋಡಿದ್ದೇವೆ, ಸ್ವರ್ಗ, ಮರ್ತ್ಯ, ಪಾತಾಳ ಅದರಲ್ಲಿ ಸಮಸ್ತವು ಅಡ್ಡ ಬೀಳುವ ನಾಮ. ಸೊ ಸಮಸ್ತವನ್ನು ತುಂಬಿದ ಆತನು ಯೇಸು ಕ್ರಿಸ್ತ. ನಾವು 7ನೇದಾಗಿ ನಾವು ನೋಡುವ, ಯೇಸು ಕ್ರಿಸ್ತನು ಸಮಸ್ತವನ್ನು ತನ್ನ ಪಾದದ ಕೆಳಗೆ ಹಾಕಿಕೊಂಡಿರುವ ಆತನು. ಎಲ್ಲವನ್ನು ತನ್ನ ಪಾದದ ಕೆಳಗೆ ಹಾಕಿಕೊಂಡಿರುವ ಆತನು. ಎಫೆಸ 1:20 ಮತ್ತು 22 ನೋಡುವ, ಆತನ ಬಲಾತಿಶಯವು ಎಷ್ಟು ಮಾತಾದಂದರೆ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆ ಅಂದರೆ ದೇವರ ಬಲಾತಿಶಯ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ದೇವರು ಸತ್ತೊಳಗಿಂದ ಎಬ್ಬಿಸಿದ್ದು ಮಾತ್ರ ಅಲ್ಲ, ಆತನನ್ನು ಮಹಿಮೆ ಪದವಿಗೆ ಏರಿಸಿ ಆತನನ್ನು ಏನು ಮಾಡಿದ ಅಂದರೆ ಈ ಲೋಕದಲ್ಲಿಯೂ ಇನ್ನು ಬರುವ ಲೋಕದಲ್ಲಿಯೂ ಎಲ್ಲದರ ಮೇಲೆ ಆತನನ್ನು ಒಡೆಯನ್ನಾಗಿ ನೇಮಿಸಿ ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ದೇವರು ಹಾಕಿದರು. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನು ಸಮಸ್ತದ ಮೇಲೆ ಆತನು ಅಧಿಕಾರ ನಡೆಸುವ ಆತನು.
ಸಮಸ್ತವನ್ನು ತನ್ನ ಪಾದದ ಕೆಳಗೆ ಹಾಕಿಕೊಂಡಿರುವ ಆತನು. ಹಲ್ಲೆಲೂಯ. ಸೊ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಅಲ್ಲಿ ನೋಡುವಾಗ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬರ್ತಾರೆ. ಬಹಳ ಅದ್ಭುತವಾದ ಒಂದು ಸಂಕೇತ. ಸಮಸ್ತವನ್ನು ತನ್ನ ಪಾದದ ಕೆಳಗೆ ಹಾಕಿಕೊಂಡಿರುವ ಆತನು ಎಂಬುದಕ್ಕೆ. ನಾವು ಸಮುದ್ರವನ್ನು ನೋಡುವಾಗ ಅದರಲ್ಲಿ ನೀರಿದೆ, ಮೀನುಗಳಿದೆ, ಬೆಟ್ಟಗಳಿದೆ, ಕಂದಕಗಳಿದೆ, ಜೀವಿಗಳಿದೆ, ಗಿಡಗಳಿದೆ. ಸೊ ಎಲ್ಲ ರೀತಿಯ ವಿಶೇಷವಾದ ಸಂಗತಿಗಳು, ಜೀವಿಗಳು ಅದರ ಒಳಗೆ ಇದೆ. ಹಲ್ಲೆಲೂಯ. ಸಮುದ್ರದ ಒಳಗೆ ಇದೆ. ಈಗ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೀತಾ ಬರ್ತಾ ಇರ್ತಾರೆ. ಹಲ್ಲೆಲೂಯ. ಸೊ ಎಲ್ಲವೂ ಆತನ ಪಾದದ ಕೆಳಗೆ, ಸಮಸ್ತವು ಆತನ ಪಾದದ ಕೆಳಗೆ ಇದೆ. ಸೊ ಸಮುದ್ರದ ನೀರು ಯೇಸು ಸ್ವಾಮಿಯನ್ನು ಎತ್ತಿ ಹಿಡಿಲಿಲ್ಲ. ಯೇಸುವಿನ ಶಕ್ತಿ ಆ ನೀರನ್ನು ತನ್ನ ಪಾದದ ಕೆಳಗೆ ಅದು ಮೇಡಿದರು. ಹಲ್ಲೆಲೂಯ. ಸೊ ಸಮಸ್ತವನ್ನು ತನ್ನ ಪಾದದ ಕೆಳಗೆ ಹಾಕಿಕೊಂಡಿರುವ ಆತನು. ನಾವು 8ನೇದಾಗಿ ನಾವು ನೋಡುವ ಯೇಸು ಕ್ರಿಸ್ತನು ತಿರುಗಿ ಬರುವ ಆತನು, ನ್ಯಾಯ ತೀರ್ಪು ಮಾಡುವ ಆತನು. ನಾವು ಪ್ರಕಟಣೆ 19ನೇ ಅಧ್ಯಾಯ 11-16ನೇ ವಚನ ಓದುವ. ಪರಲೋಕವನ್ನು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತಪೂಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಯ ಮೇಲೆ ಹತ್ತಿರುವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕೆ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನ ದೇವರ ಉಗ್ರಕೋಪ ಎಂಬ ದ್ರಾಕ್ಷೆಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೆಸದಲ್ಲಿ ರಾಜಾದಿರಾಜನು, ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ಹಲ್ಲೆಲೂಯ. ಬಹಳ ಅದ್ಭುತವಾದದ್ದು, ಶ್ರೇಷ್ಠವಾದ ವಾಕ್ಯವಾಗ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ 2ನೇ ಬರೋಣ. ಆತನು ಸಮಸ್ತದ ಮೇಲೆ ಅಧಿಕಾರ ನಡೆಸ್ತಾ ಮಹಿಮೆಯ ಪದದಲ್ಲಿ ಈಗ ಆಸೀನರೂಢನಾಗಿದ್ದಾನೆ. ಆ ಯೇಸು ಕ್ರಿಸ್ತನು, ಆತನು ತಿರುಗಿ ಬರುವ ಆತನು, ನ್ಯಾಯ ತೀರ್ಪು ಮಾಡುವ ಆತನು. ಸೊ ಆತನು ವಾಕ್ಯವೆಂಬ ಆತನು, ಆತನು ಸತ್ಯವಂತನು, ನೀತಿವಂತನು, ಆತನು ರಾಜಾದಿರಾಜನು, ಒಡೆಯರ ಒಡೆಯನು. ಸೊ ಯೇಸು ಕ್ರಿಸ್ತನು ತನ್ನ ಭಕ್ತರ ಪರವಾಗಿ ನ್ಯಾಯ ತೀರ್ಪು ಮಾಡಲಿಕ್ಕೆ ಆತನ 2ನೇ ಬಾರಿ ಬರುವವರಾಗಿದ್ದಾರೆ. ಸೊ ತನ್ನ ಭಕ್ತರನ್ನು ರಕ್ಷಿಸಲಿಕ್ಕೋಸ್ಕರ, ಆತನು ನಿತ್ಯ ಸೌಭಾಗ್ಯದಲ್ಲಿ ಸೇರಿಸಲಿಕ್ಕೋಸ್ಕರ ಆತನು ತಿರುಗಿ ಬರುವವರಾಗಿದ್ದಾರೆ. ಎಲ್ಲರ ಕಣ್ಣೀರನ್ನು ಶಾಶ್ವತವಾಗಿ ಒರೆಸುವಾಗೆ, ತನ್ನ ಭಕ್ತರ ಕಣ್ಣೀರನ್ನು ಶಾಶ್ವತವಾಗಿ ಒರೆಸಲಿಕ್ಕೋಸ್ಕರ ಆ ಯೇಸು ಕ್ರಿಸ್ತನು 2ನೇ ಬಾರಿ ಆತನು ಬರುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಆದಿಯಲ್ಲಿ ಇದ್ದ ಆತನು, ವರ್ತಮಾನದಲ್ಲಿ ಇರುವ ಆತನು, ಇನ್ನು ಮುಂದೆ ಬರುವ ಆತನು. ಹಲ್ಲೆಲೂಯ. ಆತನು ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿ ಆತನು ಅಧಿಕಾರ ನಡೆಸುವ ಆತನು. ಆತನು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಇರುವ ಆತನು. ಯೇಸು ಕ್ರಿಸ್ತನು ದೇವರು, ಆತನು ಸೃಷ್ಟಿಕರ್ತನು, ರಾಜಾದಿರಾಜನು, ಮಹಿಮೆಯ ಅರಸನು, ಆತನು ಒಡೆಯರ ಒಡೆಯನು, ದೇವಾದಿದೇವನು ಆಗಿದ್ದಾರೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದೆಯಪ್ಪ. ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವಪ್ಪ. ನೀವು ಸ್ವಾಮಿ ಪ್ರತಿಯೊಬ್ಬರು ನೀವು ಮಾತನಾಡ್ತಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯಗಳು ಸಜೀವವಾದದಪ್ಪ, ನಿತ್ಯ ಜೀವನುಂಟು ಮಾಡ್ತದೆ. ಈ ವಾಕ್ಯಗಳು ಕೇಳುವವರ ಪ್ರತಿಯೊಬ್ಬರ ಹೃದಯದಲ್ಲಿ ಆಳವಾಗಿ ಬೇರೂರಲಿ, 100ರಷ್ಟು ಫಲ ಕೊಡಲಿ ಸ್ವಾಮಿ. ಅಪ್ಪ, ಈ ವಾಕ್ಯವನ್ನು ಕೇಳ್ತಾ ಇರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅದ್ಭುತ ಹಸ್ತ ಬರಲಿ, ಪವಿತ್ರಾತ್ಮನ ಅಭಿಷೇಕ ಬರಲಿ ಸ್ವಾಮಿ. ಅಪ್ಪ ತಂದೆ ಸ್ವಾಮಿ, ಅವರ ಜೀವಿತದಲ್ಲಿ ಸ್ವಸ್ಥತೆ, ಬಿಡುಗಡೆ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದ ಪ್ರಕಟಣೆಗಳನ್ನು ತಿಳಿಯುವಂತೆ ಸ್ವಾಮಿ, ಆತ್ಮಿಕ ಕಣ್ಣು, ಆತ್ಮಿಕ ಹೃದಯ ತೆರೆಯಲ್ಪಡಲಿ.
ಅವರ ಆತ್ಮಿಕ ಕಿವಿ ತೆರೆಯಲ್ಪಡಲಿ ಸ್ವಾಮಿ. ನಿಮ್ಮ ಧರ್ಮಶಾಸ್ತ್ರದ ಮಾತುಗಳು ಅವರಿಗೆ ಗೋಚರವಾಗಲಿ, ಪ್ರಕಟವಾಗಲಿ ಸ್ವಾಮಿ. ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ. ಆಗ ನಾವು ಹೊಸ ಸಂದೇಶ ರಿಲೀಸ್ ಮಾಡುವಾಗ ನಿಮಗೆ ತಿಳಿದು ಬರ್ತದೆ. ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ, ಅವರನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.